ಆತ್ಮೀಯ ಸ್ಪರ್ಧಾ ಮಿತ್ರರೇ, ಮಿಸ್ಟರ್ ಎ.ಜೆ. ಹರೀಶ್ 1432 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಯಾರೆಲ್ಲ ಕರ್ನಾಟಕ ಹಿಸ್ಟರಿ ಮಾಸ್ಟರ್ ಪುಸ್ತಕವನ್ನು ಬೈ ಮಾಡಲಿಲ್ಲ, ಬೈ ಮಾಡಿ. ಹಾಗೆ ಇನ್ನು ಇಂಡಿಯನ್ ಹಿಸ್ಟರಿ ಮಾಸ್ಟರ್ ಇನ್ನೂ ಯಾರೆಲ್ಲ ಬೈ ಮಾಡಿಲ್ಲ, ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾನು ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರ ಜೊತೆಗೆ ಅದರಲ್ಲಿ ಪ್ರಾಗೈತಿಹಾಸ ಕಾಲ ಮುಗಿದಿದೆ. ಈಗ ಶಾತವಾಹನರ ಲಾಸ್ಟ್ ವಿಡಿಯೋವನ್ನು ಕಂಪ್ಲೀಟ್ ಮಾಡಿದ್ರೆ ಶಾತವಾಹನರು ಕಂಪ್ಲೀಟ್ ಮುಗಿಯುತ್ತೆ ಸ್ಪರ್ಧಾರ್ಥಿಗಳೇ. ಈವನ್ UPSC ಆಗಿರ್ಬೋದು, KS ಆಗಿರ್ಬೋದು, PSI ಆಗಿರ್ಬೋದು, ಯಾವುದೇ ರೀತಿ ನೀವು ಕ್ವಶನ್ ಕೇಳಿದ್ರು ಇದರಲ್ಲಿರುತ್ತೆ. ಯಾಕಂದರೆ ನಾನು ನೀಟಾಗಿ ಒಂದು ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡಿ ಅದನ್ನು ಸವಿಸ್ತಾರವಾಗಿ ವಿವರಣೆ ಮಾಡಿ ತದನಂತರ MCQ ಕ್ವಶನ್ ಕೊಟ್ಟಿರ್ತೀನಿ. ನಾನು ಮಾಡಿರುವ ವಿಡಿಯೋಸಲ್ಲಿ 99.99% ಅಕ್ಯುರಸಿ ಎಲ್ಲ ಕ್ವಶನ್ಸು ಬಂದಿರೋದು ಪಾಸಿಬಲ್ ಇದೆ ಸ್ಪರ್ಧಾರ್ಥಿಗಳೇ. ಆ ಕಾರಣದಿಂದ ಈ ಹಿಂದೆ ನಾನು ಮಾಡಿರೋ ವಿಡಿಯೋಸನ್ನು ಯಾರು ನೋಡಿಲ್ಲ ನೋಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಸ್ಪರ್ಧಾರ್ಥಿಗಳೇ. ಶಾತವಾಹನ ಕಲೆ ಮತ್ತು ವಾಸ್ತುಶಿಲ್ಪ ಇದೊಂದು ಪೆಂಡಿಂಗ್ ಉಳ್ಕೊಂಡಿತ್ತು. ಅದನ್ನು ಇವತ್ತು ಕಂಪ್ಲೀಟ್ ಮಾಡಿದ್ರೆ ಟೋಟಲ್ ಶಾತವಾಹನ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಇವರ ಕಾಲದ ಪ್ರಮುಖ ವಾಸ್ತು ಶಿಲ್ಪ ಕೇಂದ್ರಗಳೆಂದರೆ ಕಾರ್ಲೆ, ಕನ್ಹೇರಿ, ಜಗ್ಗಯ್ಯಪೇಟೆ, ಬಟ್ಟಿಪ್ರೋಲು, ಘಂಟಸಾಲ, ಅಮರಾವತಿ, ನಾಗಾರ್ಜುನಕೊಂಡ ಇವು ಪ್ರಮುಖ ಇವರ ವಾಸ್ತುಶಿಲ್ಪಗಳ ಕೇಂದ್ರಗಳಾಗಿದ್ದವು. ಸ್ಪರ್ಧಾರ್ಥಿಗಳ ಇಲ್ಲಿ ಕ್ವಶನ್ ಕೇಳ್ತಾನೆ, ಶಾತವಾಹನರು ಈ ಕೆಳಗೆ ಯಾವ ಸ್ಥಳಗಳಲ್ಲಿ ಏನು ವಾಸ್ತುಶಿಲ್ಪ ಕೇಂದ್ರಗಳನ್ನು ನಿರ್ಮಾಣ ಮಾಡಿದ್ರು ಅಂತ ಕೇಳುವ ಎಲ್ಲೋ ಪಾಸಿಬಿಲಿಟಿ ಇದೆ. ಇಲ್ಲಿ ನಿಮಗೆ ಕಾರ್ಲೆ ಆಗಿರ್ಬೋದು, ಕನ್ನೇರಿ ಆಗಿರ್ಬೋದು, ಜಗ್ಗಯ್ಯಪೇಟೆ ಆಗಿರಬಹುದು, ಘಂಟಸಾಲ ಆಗಿರ್ಬೋದು, ಅಮರಾವತಿ, ನಾಗಾರ್ಜುನಕೊಂಡ ಈ ಹೆಸರುಗಳು ನಿಮಗೆ ನೆನಪಿದ್ದಾಗ ನೀವು 100% ಅವನು ಕೇಳಿದ್ರೆ ಇಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ ಏನಾದರೂ ಕೇಳಿದ್ರೆ ಖಂಡಿತವಾಗ್ಲೂ ನಿಮಗೆ ಇಲ್ಲಿ ಸಿಗುತ್ತೆ ಸ್ಪರ್ಧಾರ್ಥಿಗಳೇ. ಕರ್ನಾಟಕದಲ್ಲಿ ಕನಗನಹಳ್ಳಿ ಅಂದರೆ ಸನ್ನತಿ, ಬನವಾಸಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪಿ, ಬ್ರಹ್ಮಗಿರಿ, ಚಂದ್ರವಳ್ಳಿ ಈ ಸ್ಥಳಗಳಲ್ಲಿ ಶಾತವಾಹನರ ವಾಸ್ತುಶಿಲ್ಪ ಕೇಂದ್ರಗಳು ಇದ್ದುವು ಸ್ಪರ್ಧಾರ್ಥಿಗಳೇ. ಇಲ್ಲಿ ಕೇಳ್ಬೋದು, ಶಾತವಾಹನರು ಕರ್ನಾಟಕದಲ್ಲಿ ಯಾವ ಸ್ಥಳದಲ್ಲಿ ತಮ್ಮ ವಾಸ್ತುಶಿಲ್ಪ ಪ್ರಭಾವ ಬೀರಿದ್ದರು ಅಂತ ಕ್ವಶನ್ ಕೇಳಿ 4 ಆಪ್ಷನ್ ಕೇಳ್ಬೋದು. ಅಥವಾ 4 ಆಪ್ಷನಲ್ಲಿ ಎಲ್ಲಿ 4 ಊರುಗಳನ್ನು ಅಂದರೆ ಪ್ಲೇಸಸ್ಸನ್ನು ಕೇಳ್ಬೋದು, ಬಿ ಯಲ್ಲಿ ಒಂದು 4 ಕೇಳ್ಬೋದು. ಈ ರೀತಿ ಅವನು ಯಾವ ರೀತಿ ಬೇಕಾದರೂ ಕೇಳಬಹುದು ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಶಾತವಾಹನರು 3 ರೀತಿಯ ಸ್ಮಾರಕಗಳನ್ನು ನಿರ್ಮಾಣ ಮಾಡ್ತಾರೆ. ಸ್ಮಾರಕಗಳು ಅಂದರೆ ಚೈತ್ಯಾಲಯಗಳು, ವಿಹಾರಗಳು ಮತ್ತು ಸ್ತೂಪಗಳು. ಈ 3 ಭಾಗಗಳಾಗಿ ಇವರು ವಿಂಗಡಣೆ ಮಾಡ್ಕೊಳ್ತಾರೆ ಇವರ ಸ್ಮಾರಕಗಳನ್ನು. ಮೊದಲನೇದು ಈಗ ಚೈತ್ಯಾಲಯ ನೋಡೋಣ ಸ್ಪರ್ಧಾರ್ಥಿಗಳೇ. ಚೈತ್ಯಾಲಯಗಳು ಅಂದ್ರೆ ಏನು ಅಂದ್ರೆ ಬುದ್ಧನನ್ನು ಪೂಜಿಸುವ ಪ್ರಾರ್ಥನಾ ಸಭಾಂಗಣಗಳೇ ಚೈತ್ಯಗಳು. ಅಂದ್ರೆ ಬುದ್ಧನ ಆರಾಧನೆ ಮಾಡ್ತಾರಲ್ಲ, ಇದಕ್ಕೆ ಚೈತ್ಯಗಳು ಅಂತ ಕರೀತಾರೆ. ಇವರ ಕಾಲದ ಪ್ರಮುಖ ಚೈತ್ಯಗಳು ಅಜಂತ, ಬಾಜಾ, ಬೇಡ್ಸೆ, ಕಾರ್ಲೆ, ಕೊಂಡೆನ್, ನಾಸಿಕ್, ಪಿಟಲ್, ಕೋರಾಗಳಲ್ಲಿ ಕಂಡುಬರುತ್ತೆ. ಇವರ ಚೈತ್ಯಗಳು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಇಷ್ಟು ನಾನು ಸ್ಥಳಗಳ ಹೆಸರು ಹೇಳಿದ್ದೀನಲ್ಲ, ಇಲ್ಲಿ ಕ್ವಶನ್ ಆಗುವ ಪಾಸಿಬಿಲಿಟಿ ಇರುತ್ತೆ. ಇದನ್ನು ನೀವು ನೋಡ್ಕೋಬೇಕಾಗುತ್ತೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಇವರ ಪ್ರಮುಖ ಚೈತ್ಯ ಯಾವುದು ಅಂದ್ರೆ ಕಾರ್ಲೆ ಚೈತ್ಯಾಲಯ. ಈ ಚೈತ್ಯಾಲಯವನ್ನು ಬನವಾಸಿಯ ಭೂತಪಾಲಶೆಟ್ಟಿ ಎಂಬ ಶ್ರೀಮಂತ ವ್ಯಾಪಾರಿಯು ಕಾರ್ಲೆಯ ಬೃಹತ್ ಚೈತ್ಯವನ್ನು ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಮಾಡಿದನು. 100% ಇದು ಕ್ವಶನ್ ಆಗಿದೆ ಸ್ಪರ್ಧಾರ್ಥಿಗಳೇ. ಈಗಾಗಲೇ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಆಗಿದೆ. ಇದನ್ನು ಮತ್ತೆ ಪುನರಾವರ್ತನೆ ಮಾಡಬಹುದು ಎಕ್ಸಾಮಿನರ್. ನೆಕ್ಸ್ಟ್, ಈ ಚೈತ್ಯವು ಭಾರತದಲ್ಲಿ ಅತಿ ದೊಡ್ಡ ಹೀನಯಾನ ಬೌದ್ಧ ಚೈತ್ಯ ಆಗಿದೆ. ನೋಡಿ ಅಲ್ಲಿ ಕೇಳ್ಬೋದು, ಈ ಕಾರ್ಲೆ ಚೈತ್ಯ ಹೀನಯಾನನ ಅಥವಾ ಮಹಾಯಾನನ ಅಥವಾ ವಜ್ರಯಾನದ ಚೈತ್ಯ ಆಗಿದೆ ಅಂತ ಕ್ವಶನ್ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕಾಗಿರೋದು ಹೀನಯಾನ ಬೌದ್ಧ ಚೈತ್ಯ ಅಂತ ಆನ್ಸರ್ ಮಾಡಬೇಕು. ಈ ಚೈತ್ಯವು ದೊಡ್ಡ ರಾಕ್ ಕಟ್ ಚೈತ್ಯವಾಗಿದ್ದು 45 ಮೀಟರ್ ಉದ್ದ, 148 ಅಡಿ ಹಾಗೂ 14 ಮೀಟರ್ ಎತ್ತರ ಅಂದರೆ 46 ಅಡಿ ಎತ್ತರವನ್ನು ಹೊಂದಿದೆ. ಇದರ ಶಿಲ್ಪಿ ಕೇಳಿದನೆ ವೈಜಯಂತಿ. ಅಂದರೆ ಕಾರ್ಲೆಯ ಚೈತ್ಯಾಲಯವನ್ನು ಯಾರು ನಿರ್ಮಾಣ ಮಾಡಿದರು ಅಂದರೆ ವೈಜಯಂತಿ ಅಂತ ಆನ್ಸರ್ ಮಾಡಬೇಕಾಗುತ್ತೆ. ಮುಂದಿನ ಸ್ಲೈಡ್ ಹೋಗೋಣ. ಇನ್ನು ವಿಹಾರಗಳಂದ್ರೆ ಏನು? ಚೈತ್ಯಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ವಿಹಾರ ಅಂದ್ರೆ ಬೌದ್ಧ ಸನ್ಯಾಸಿಗಳ ವಾಸಸ್ಥಳಗಳೇ ವಿಹಾರಗಳು. ಈಗ
ಅವರೆಲ್ಲ ವಾಸ ಮಾಡ್ತಿರ್ತಾರಲ್ವಾ, ಯಾರು ಬೌದ್ಧ ಭಿಕ್ಕುಗಳು, ಅವುಗಳನ್ನ ಏನಂತಾರೆ ವಿಹಾರಗಳು ಅಂತ ಕರೀತಾರೆ. ಅಜಂತದ 12ನೇ ಗುಹೆ ಏಕ ಅಂತಸ್ತಿನ ಪ್ರಾಚೀನ ಬೌದ್ಧ ವಿಹಾರವಾಗಿದೆ. ಅಂದ್ರೆ ಏನು ಈ ಅಜಂತದ 12ನೇ ಗುಹೆ ಇದೆಯಲ್ಲ, ಇದು ಏಕ ಅಂತಸ್ತಿನ ಒಂದು ಮಹಡಿಯ ಪ್ರಾಚೀನ ಬೌದ್ಧ ವಿಹಾರವಾಗಿದೆ. ನಾಸಿಕ್ನಲ್ಲಿ 3 ವಿಹಾರಗಳಿವೆ. ಅದೇ ರೀತಿ ಸ್ತೂಪಗಳು. ಸ್ತೂಪ ಅಂದ್ರೆ ಏನು ಅಂದ್ರೆ ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಅಮರಾವತಿ ಸ್ತೂಪ ಬುದ್ಧನ ಅವಶೇಷಗಳ ಮೇಲೆ ಏನು ಅಂದ್ರೆ ಗುಮ್ಮಟಾಕಾರದಲ್ಲಿ ನಿರ್ಮಿಸಿದ ಕಲಾಕೃತಿಗಳನ್ನೇ ಗುಮ್ಮಟ ಅಂತ ಕರೀತಾರೆ. ಏನಂದ್ರೆ ಗೋಳಾಕೃತಿ ಇರುತ್ತೆ, ಅಂದ್ರೆ ಗುಮ್ಮಟ ಈ ರೌಂಡ್ ಶೇಪ್ ಇರುತ್ತಲ್ಲ, ಇದನ್ನ ಗುಮ್ಮಟಾಕೃತಿ ಅಂತ ಹೇಳ್ತಾರೆ. ಅಂದ್ರೆ ಬುದ್ಧನ ಅವನ ಎಲುಬುಗಳಾಗಿರ್ಬೋದು, ಅವನ ಕೂದಲಾಗಿರ್ಬೋದು, ಮೂಳೆಯ ಚೂರನ್ನ ಹಾಕಿ ಅವ್ರೇನ್ ಮಾಡ್ತಿದ್ರು ಅಂದ್ರೆ ಅಲ್ಲಿ ಒಂದು ಸ್ತೂಪವನ್ನು ನಿರ್ಮಾಣ ಮಾಡ್ತಾ ಇದ್ರು ಸ್ಪರ್ಧಾರ್ಥಿಗಳೇ. ಈ ಕಾಲದ ಸ್ತೂಪಗಳು ಆಂಧ್ರದಲ್ಲಿನ ಅಮರಾವತಿ, ನಾಗಾರ್ಜುನಕೊಂಡ, ಗೋಲಿ, ಜಗ್ಗಯ್ಯಪೇಟೆ, ಪೊಟ್ಟಿಪ್ರೋಲು, ಘಂಟಸಾಲಗಳಲ್ಲಿ ಕಂಡು ಬಂದಿದ್ದಾವೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಕರ್ನಾಟಕ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲೂ ಈ ಸ್ತೂಪ ಕಂಡು ಬಂದಿದೆ. ಕೇಳಬಹುದು, ಕರ್ನಾಟಕದಲ್ಲಿ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಂತ ಬೌದ್ಧ ಸ್ತೂಪ ಎಲ್ಲಿದೆ ಅಂದ್ರೆ ಸನ್ನತಿ. ಅಂದ್ರೆ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಸನ್ನತಿಯಲ್ಲಿ. ಈಗ ನೋಡೋಣ ಅಮರಾವತಿ ಸ್ತೂಪದ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅಮರಾವತಿಯ ಸ್ತೂಪವು ಶಾತವಾಹನರ ಕಾಲದ ಅತಿ ದೊಡ್ಡ ವಾಸ್ತುಶಿಲ್ಪ ನಿರ್ಮಾಣವಾಗಿದೆ. ಅಮರಾವತಿ ತನ್ನ ವಿಶಿಷ್ಟವಾದ ಮೃದು ಕೆತ್ತನೆಯ ಶೈಲಿಯಿಂದ ವಿಶ್ವದಲ್ಲಿಯೇ ಪ್ರಸಿದ್ಧಿಯನ್ನು ಪಡೆದಿದೆ. ಅಂದ್ರೆ ವಿಭಿನ್ನತೆ ರೀತಿಯಿಂದ ಇದು ಕೂಡಿದೆ, ಮತ್ತೆ ಇದರ ಕೆತ್ತನೆ ಕೂಡ ವಿಭಿನ್ನ ಶೈಲಿಯಿಂದ ಇದೆ ಸ್ಪರ್ಧಾರ್ಥಿಗಳೇ. ಭಾರತೀಯ ಕಲೆಯಲ್ಲಿ ಅಮರಾವತಿ ಶಿಲ್ಪ ಶೈಲಿಯು ಮೊಟ್ಟ ಮೊದಲಿಗೆ ಬುದ್ಧನನ್ನು ಪೂಜಾರ್ಹ ಮೂರ್ತಿಯನ್ನಾಗಿ, ಅಂದ್ರೆ ಭಾರತದಲ್ಲಿಯೇ ಮೊದಲ ಬಾರಿಗೆ ಬುದ್ಧನನ್ನ ಪೂಜಾರ್ಥ ರೂಪದಲ್ಲಿ ಪೂಜೆ ಮಾಡುವ ರೀತಿಯಲ್ಲಿ, ಅಂದ್ರೆ ಗಾಂಧಾರ ಕಲಾಶೈಲಿಯನ್ನು ಬುದ್ಧನನ್ನು ಗುರು ಅಥವಾ ಬೋಧಕ, ಆದರೆ ಮಥುರಾ ಶೈಲಿಯಲ್ಲಿ ಯೋಗಿ ಅಂತಾರೆ. ಬುದ್ಧನನ್ನ ಏನಂತಾರೆ ಅಂದ್ರೆ ಗಾಂಧಾರ ಶೈಲಿಯಲ್ಲಿ ಗುರು ಅಥವಾ ಬೋಧಕ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಮಥುರಾ ಶೈಲಿಯಲ್ಲಿ ನಿಮಗೆ ಯೋಗಿ ಅನ್ನೋ ಒಂದು ಭಂಗಿಯ ರೀತಿಯಲ್ಲಿ ಇಲ್ಲಿ ಗುರುಸ್ಕೊಂಡಿದ್ದಾರೆ. ಅಂದ್ರೆ ಗಾಂಧಾರ ಶೈಲಿಯಲ್ಲಿ ಬುದ್ಧನನ್ನ ವರ್ಣನೆ ಬೇರೆ ಇರುತ್ತೆ, ಅದೇ ರೀತಿ ಅಮರಾವತಿ ಶೈಲಿಯಲ್ಲೇ ಬೇರೆ ರೀತಿ ಇರುತ್ತೆ, ಜೊತೆಗೆ ಮಥುರಾ ಶೈಲಿಯಲ್ಲಿ ನಾವು ಇದನ್ನ ನೋಡಬಹುದು ಸ್ಪರ್ಧಾರ್ಥಿಗಳೇ. ಇಲ್ಲಿ ವಿಶೇಷ ಅಂಶ ನೋಡೋಣ. ಆಂಧ್ರದ ಅಮರಾವತಿ ಸ್ತೂಪ ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಸ್ತೂಪವಾಗಿದೆ. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಏನು ಸ್ತೂಪ ಇದೆಯಲ್ಲ, ಅದು ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸ್ತೂಪ ಆಗಿದೆ ಸ್ಪರ್ಧಾರ್ಥಿಗಳೇ. ಈಗ ಮುಂದಿನ ಸ್ಲೈಡ್ ನೋಡೋಣ. ನಾಗಾರ್ಜುನಕೊಂಡ. ಈ ಸ್ತೂಪವನ್ನು ಬುದ್ಧನ ಜೀವನವನ್ನು ಆಧರಿಸಿ ಜಾತಕ ಕಥೆಗಳು ಕಾಣಬಹುದು. ಅಂದ್ರೆ ಈ ಏನು ಸ್ತೂಪ ಇದೆಯಲ್ಲ, ಇದರ ಗೋಡೆಗಳ ಮೇಲೆ ಆಗಿರ್ಬೋದು, ಸುತ್ತಲೂ ಏನಾಗಿದೆ ಅಂದ್ರೆ ಬುದ್ಧನ ಕಥೆಗಳನ್ನ ವಿವರಣೆ ಮಾಡಿದ್ದಾರೆ, ಕೆತ್ತನೆ ಮಾಡಿದ್ದಾರೆ ಸ್ಪರ್ಧಾರ್ಥಿಗಳೇ. ಅದೇ ರೀತಿ ಬುದ್ಧನು ಸರ್ಪದ ಮೇಲೆ ಕುಳಿತಂತೆ ಮತ್ತೊಂದು ಸರ್ಪ ಅವನ ತಲೆಯ ಮೇಲೆ ಕೊಡೆಯಂತೆ ಕೆತ್ತಲಾಗಿದೆ. ಈಗ ನೋಡಿ, ವಿಷ್ಣುವಿನ ಅವತಾರ ನೋಡಿರ್ತೀವಲ್ವಾ, ಈಗ ಅವನ ತಲೆಯ ಮೇಲೆ ಹೆಡೆ ಇರುತ್ತೆ, ಮತ್ತೆ ಸರ್ಪದ ಮೇಲೆ ಕುಳಿತಿರುವ ಇದೇ ರೀತಿ ಬುದ್ಧನನ್ನ ಕೆತ್ತಿದ್ದಾರೆ ಸ್ಪರ್ಧಾರ್ಥಿಗಳೇ. ಈಗ MCQ ಕ್ವಶನ್ ನೋಡೋಣ. ಏನೆಲ್ಲ ಶಾತವಾಹನರ ಕಲೆ ರಿಲೇಟೆಡ್ MCQ ಕ್ವಶನ್ ಆಗಿದೆ ಅಂತ. ಇವೆಲ್ಲ UPSC ಕ್ವಶನ್ಸ್ ಮತ್ತೆ KS ಕ್ವಶನ್ಸ್ ಆಗಿದೆ ಸ್ಪರ್ಧಾರ್ಥಿಗಳೇ. ಇವನ್ನ ನಾನು ಆಲ್ಮೋಸ್ಟ್ ಹೇಳ್ತಾ ಇದ್ದೀನಿ, ಅಕ್ಯುರಸಿ ನಾನು 100ಗೆ 99.99% ಎಲ್ಲಾ MCQ ಕ್ವಶನ್ ಕವರ್ ಆಗಿದೆ. ಇದರಿಂದ ಆಚೆಗೆ ಎಲ್ಲೋ ಬರ್ಬೋದು, ಒಂದೋ ಎರಡೋ ಬರಬಹುದು, ಬಟ್ ಅಷ್ಟನ್ನ ನಾನು ಕವರ್ ಮಾಡಿದ್ದೀನಿ. ಈಗ MCQ ಕ್ವಶನ್ ನೋಡೋಣ ಸ್ಪರ್ಧಾರ್ಥಿಗಳೇ. ಶಾತವಾಹನರ ಕಾಲದ ವಾಸ್ತುಶಿಲ್ಪ ಮತ್ತು ಕಲೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಅಂದ್ರೆ ಇಲ್ಲಿ ಹೇಳಿಕೆ ರೂಪಗಳನ್ನ ಕೇಳಿದಾನೆ. ಇದನ್ನ ನೀವು ಚಾಚು ತಪ್ಪದೆ ಪುಸ್ತಕವನ್ನ ಯಾರೆಲ್ಲ ಓದಿರ್ತೀರ, ನೀಟಾಗಿ ಅರ್ಥ ಮಾಡ್ಕೊಂಡಿರ್ತೀರ, ಅವರಿಗೆ ಮಾತ್ರ ಇಂಥ ಕ್ವಶನ್ಗಳನ್ನ ಆನ್ಸರ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಶಾತವಾಹನರ ಕಾಲದಲ್ಲಿ ಪ್ರಮುಖವಾಗಿ ಚೈತ್ಯಗಳು, ವಿಹಾರಗಳು ಮತ್ತು ಸ್ತೂಪಗಳು ನಿರ್ಮಿಸಲ್ಪಟ್ಟವು. ನಾನು ಆಲ್ರೆಡಿ ಆಗ ಚಿತ್ರದಲ್ಲಿ ತೋರಿಸಿದೆ ಸ್ಮಾರಕಗಳು ಅಂತ. ಅದರಲ್ಲಿ ವಿಹಾರಗಳು, ಸ್ತೂಪಗಳು ಮತ್ತು ಚೈತ್ಯಗಳನ್ನ ನಾನು ಡಯಾಗ್ರಾಮ್ ಹಾಕಿದ್ದೆ ಸ್ಪರ್ಧಾರ್ಥಿಗಳು, ಅದು ಕರೆಕ್ಟ್ ಆಗಿದೆ. ಅದೇ ರೀತಿ ಇವರ ಕಾಲದ ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳೆಂದರೆ ಕಾರ್ಲೆ, ಕನ್ನೇರಿ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ. ಇವನ್ನ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ಇಲ್ಲಿ ಸೆಂಟೆನ್ಸ್ ಇದೆ. ಮತ್ತೆ ಕರ್ನಾಟಕದ ಸನ್ನತಿ ಅಂದ್ರೆ ಕುನುಗನಹಳ್ಳಿ, ಬನವಾಸಿ, ಬಾದಾಮಿ ಮತ್ತು ಹಂಪಿ ಮುಂತಾದ ಪ್ರದೇಶಗಳಲ್ಲಿ ಶಾತವಾಹನರ ಕಾಲದ ಪ್ರಾಚ್ಯಾವಶೇಷಗಳು ಹಾಗೂ ಶಾಸನಗಳು ದೊರೆತಿವೆ. ಅಂದ್ರೆ 100%. ಈ ಮೇಲಿನ 3 ಹೇಳಿಕೆಗಳು ಇದಕ್ಕೆ ಸರಿಯಾಗಿದ್ದಾವೆ. ಅಂದ್ರೆ ನಿಮಗೆ ಎರಡನೇದು
ಓಕೆನಾ, ಇದಕ್ಕೆ ಆನ್ಸರ್ ಬಂದು ಮೇಲಿನ ಎಲ್ಲವೂ ಸರಿಯಾಗಿದೆ. ವಿವರಣೆ: ಶಾತವಾಹನರು ಮತ್ತು ಅವರ ಸಾಮಂತರಾದ ಚುಟುಕುಲದವರು ದಕ್ಕನ್ ಪ್ರಾಂತ್ಯದಲ್ಲಿ ಬೌದ್ಧ ಧರ್ಮಕ್ಕೆ ಮತ್ತು ವಾಸ್ತುಶಿಲ್ಪಕ್ಕೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಕಾರ್ಲೆ, ಕನ್ಹೇರಿ, ಜಗ್ಗಯ್ಯಪೇಟೆ, ಅಮರಾವತಿ ಮತ್ತು ನಾಗಾರ್ಜುನಕೊಂಡ ಇವರ ಕಾಲದ ಪ್ರಮುಖ ಬೌದ್ಧ ಕೇಂದ್ರಗಳಾಗಿದ್ದವು. ಹಾಗೆಯೇ ಕರ್ನಾಟಕದ ಸನ್ನತಿ ಅಂದರೆ ಕುನುಗನಹಳ್ಳಿ, ಬನವಾಸಿ, ಮಳವಳ್ಳಿ ಹಾಗೂ ಹಂಪೆಯಲ್ಲಿ ಇವರ ಕಾಲದ ಸ್ತಂಭ ಶಾಸನಗಳು, ಸ್ಮಾರಕಗಳು ಲಭಿಸಿವೆ. ನೋಡಿ, ಒಂದೇ ಕ್ವಶನ್ ಯಾವ ರೀತಿ ಎಲ್ಲ ಕ್ವಶನ್ ಆಗಿದೆ. 3 ಕ್ವಶನ್ ಅಂದ್ರೆ ಅನಾಲಿಟಿಕಲ್ ಕೇಳಿದ್ದೇನೆ. ನೀವು ಪ್ರತಿಯೊಂದು ಸೆಂಟೆನ್ಸ್ ಅನ್ನ ಓದಿದಾಗ ಮಾತ್ರ ಇಂಥ ಕ್ವಶನ್ಗಳನ್ನು ನೀವು ಆನ್ಸರ್ ಮಾಡೋಕ್ಕಾಗುತ್ತೆ. ಇಂಥ ಕ್ವಶನ್ಗಳೇ ನಿಮ್ಮನ್ನ ಅಂದ್ರೆ 100ಕ್ಕೆ 99% ಇವ್ರನ್ನ ಯಾರು ಟಚ್ ಮಾಡೋಕ್ಕಾಗಲ್ಲ ಸ್ಪರ್ಧಾರ್ಥಿಗಳೇ. ಯಾವ 1% ಸ್ಟೂಡೆಂಟ್ಸ್ ಏನಂದ್ರೆ ಕಂಟಿನ್ಯೂಸ್ ಆಗಿ ನೀಟಾಗಿ ಚೆನ್ನಾಗಿ ಅಭ್ಯಾಸ ಮಾಡಿರ್ತಾರೆ, ಪ್ರತಿಯೊಂದು ಲೈನ್ ಟು ಲೈನ್ ಓದಿರ್ತಾರೆ. ನಾನು ಹೇಳ್ತೀನಿ, ಇಲ್ಲಿ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಅಲ್ಲ, ಎಲ್ಲ ಇಂಪಾರ್ಟೆಂಟು. ಪ್ರತಿಯೊಂದು ಲೈನು ಪ್ರತಿಯೊಂದು ವರ್ಡೂ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಕಾರಣದಿಂದ ನೀವು ಏನು ಚಾಚು ತಪ್ಪದೆ ಪ್ರತಿಯೊಂದನ್ನು ಓದಲೇಬೇಕಾಗುತ್ತೆ ಸ್ಪರ್ಧೆ. ನೀವು ಪ್ರತಿಯೊಂದು ಓದಿದಾಗ ನಿಮಗೆ ಸ್ಕಿಪ್ ಮಾಡೋದು ಗೊತ್ತಾಗುತ್ತೆ, ಯಾವ್ದು ಇದಕ್ಕೆ ಸೇರಿಲ್ಲ ಅನ್ನೋದು ಗೊತ್ತಾಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. 2ನೇ ಕ್ವಶನ್: ಕರ್ನಾಟಕ ಇತಿಹಾಸದಲ್ಲಿ ಶಾತವಾಹನರ ಆಳ್ವಿಕೆಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸ್ಥಳದಲ್ಲಿ ಬೃಹತ್ ಸ್ತೂಪ ಮತ್ತು ಶಿಲ್ಪಕಲೆಯ ಅವಶೇಷಗಳುಳ್ಳ ಪ್ರಸಿದ್ಧ ಬೌದ್ಧ ಕೇಂದ್ರವಿದೆ? ಆಲ್ರೆಡಿ ನಾನು ಏನು ಇದರಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಕುನುಗನಹಳ್ಳಿ ಅಥವಾ ಸನ್ನತಿ. ಇಲ್ಲಿ ನೋಡಿ, ಹಳೆಬೀಡು ಕೇಳಿದಾನೆ, ಕುನುಗನಹಳ್ಳಿ ಅಥವಾ ಸನ್ನತಿ, ತಾಳಗುಂದ, ಬಾದಾಮಿ. ನೀವು ಯಾರೆಲ್ಲ ಡೀಟೇಲ್ಡ್ ಆಗಿ ಓದಿರ್ತೀರ ಅವ್ರು ಮಾತ್ರ ಈ ಕ್ವಶನ್ಗಳನ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ವಿವರಣೆ ನೋಡಿ, ಇದು ಯಾವ ಜಿಲ್ಲೆ ಅಂದ್ರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರುವ ಸನ್ನತಿ ಹಾಗೂ ಅದರ ಹತ್ತಿರದ ಕುನುಗನಹಳ್ಳಿಯ ಭೀಮಾ ನದಿಯ ದಂಡೆಯಲ್ಲಿ ಶಾತವಾಹನರ ಕಾಲದ ಮಹಾಸ್ತೂಪ ಹಾಗೂ ಚಕ್ರವರ್ತಿ ಅಶೋಕನ ಕಲ್ಬಿತ್ತಿನ ಪ್ರತಿಮೆಯುಳ್ಳ ಭಗ್ನ ಶಿಲ್ಪಗಳು ದೊರೆತಿವೆ. ಇದು ಕರ್ನಾಟಕದ ಅತ್ಯಂತ ಪ್ರಮುಖ ಶಾತವಾಹನರ ಕಾಲದ ಬೌದ್ಧ ಕಲಾ ಕೇಂದ್ರವಾಗಿದೆ. ಕೇಳಬಹುದವನು ಒಂದ್ ಕಡೆ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾನೆ, ಹೊಂದಿಸಿ ಬರೆಯಿರಿ ಕೇಳ್ಬಿಟ್ಟು ಒಂದ್ ಕಡೆ ಸ್ತೂಪಗಳು ಕೇಳಿ, ಒಂದ್ ಕಡೆ ಪರ್ಟಿಕ್ಯುಲರ್ ಪ್ಲೇಸಸ್ ಕೇಳಬಹುದು ಸ್ಪರ್ಧಾರ್ಥಿಗಳು. ಅದಕ್ಕೆ ಎಲ್ಲಾನು ಪ್ರತಿಯೊಂದು ಚಾಚು ತಪ್ಪದೆ ನೀವು ಓದ್ಬೇಕು. ಮುಂದಿನ ಸ್ಲೈಡ್ ಹೋಗೋಣ. ಶಾತವಾಹನರ ಆಡಳಿತ ವ್ಯವಸ್ಥೆಯ ಮತ್ತು ಪ್ರಾಂತ್ಯಗಳ ವಿಭಾಗಕ್ಕೆ ಸಂಬಂಧಿಸಿದ ಸರಿಯಾದ ಜೋಡಿ ಯಾವುದು ಅಂತ ಕ್ವಶನ್ ಕೇಳಿದ್ದೇನೆ. ಇದು ಬಂದು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಕ್ವಶನ್. ಸಾಮ್ರಾಜ್ಯದ ಮುಖ್ಯಸ್ಥನಿಗೆ ಮಹಾಮಾತ್ಯ ಅಂತ ಕರೀತಾರೆ. ಮಹಾಮಾತ್ಯ ಅಂದ್ರೆ ಇವನು ತುಂಬಾ ಆಪ್ತನಾಗಿರ್ತಾನೆ. ಯಾರಿಗೆ? ರಾಜನಿಗೆ ತುಂಬಾ ಆಪ್ತನಾಗಿರ್ತಾನೆ. ಆಹಾರ ಅಥವಾ ಜಿಲ್ಲೆ ಅಮಾತ್ಯರ ಆಡಳಿತಕ್ಕೆ ಒಳಪಟ್ಟಿತ್ತು. ಗ್ರಾಮದ ಮೇಲ್ವಿಚಾರಕ, ನಿಗಮದ ಮುಖ್ಯಸ್ಥ, ರಾಜನ ಆಜ್ಞೆಗಳನ್ನು ಬರೆಯುವುದು ಭಂಡಾರಿಕ. ಸರಿಯಾದ ಉತ್ತರ ಆಹಾರ. ಇಲ್ಲಿ ಏನ್ ಕೇಳಿದಾನಂದ್ರೆ ಆಡಳಿತ ವ್ಯವಸ್ಥೆ ಹಾಗೂ ಪ್ರಾಂತ್ಯಗಳ ವಿಭಾಗಕ್ಕೆ, ಅಂದ್ರೆ ಒಂದು ಪ್ರಾಂತ್ಯ ಅಂದ್ರೆ ಪ್ರಾಂತ್ಯಗಳಿಗೆ ಏನಂತ ಹೇಳ್ತಾರೆ? ಆಹಾರ ಅಂತ ಹೇಳ್ತಾರೆ. ಅದಕ್ಕೆ ಯಾರು ಮುಖ್ಯಸ್ಥನಾಗಿರ್ತಾನಂದ್ರೆ ನಿಮಗೆ ಅಮಾತ್ಯ. ನಾನು ಆಲ್ರೆಡಿ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಹೇಳಿದೀನಿ, ಮತ್ತೆ ರಿಪೀಟ್ ಆಗಿದೆ ಕ್ವಶನ್ ಇದು ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಅತ್ಯಂತ ದೊಡ್ಡ ಹೀನಯಾನ ಬೌದ್ಧ ಚೈತ್ಯಾಲಯ ಎಲ್ಲಿದೆ ಮತ್ತು ಅದನ್ನು ಯಾರು ನಿರ್ಮಿಸಿದರು ಅಂದ್ರೆ ಕಾರ್ಲೆ, ಬನವಾಸಿಯ ಭೂತ ಪಾಲಶೆಟ್ಟಿ. ಇವ್ರೇನಪ್ಪ ಅಂದ್ರೆ ಒಬ್ಬ ವ್ಯಾಪಾರಿಯಾಗಿರ್ತಾರೆ. ಇಲ್ಲಿ ನೋಡಿ ಕ್ವಶನ್ ನೋಡಿ, ಹೀನಯಾನ ಬೌದ್ಧ ಚೈತ್ಯಾಲಯ ಕಾರ್ಲೆ ಬನವಾಸಿಯ ಭೂತ ಪಾಲಶೆಟ್ಟಿ ಅವರು ಇದನ್ನ ನಿರ್ಮಾಣ ಮಾಡ್ತಾರೆ. ಕ್ವಶನ್ ಆಗುತ್ತೆ, ಹೀನಯಾನ ಬೌದ್ಧ ಚೈತ್ಯಾಲಯ ಯಾವುದು ಅಂದ್ರೆ ಕಾರ್ಲೆ. ನೆನಪಿರ್ಲಿ ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಕಾರ್ಲೆ ಚೈತ್ಯಾಲಯಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾನೆ. ಇಲ್ಲಿ 3 ಆಪ್ಷನ್ 1, 2, 3. ಇದು ಬಂಡೆಯನ್ನು ಕೊರೆದು ನಿರ್ಮಿಸಿದ ಬೃಹತ್ ಚೈತ್ಯಾಲಯವಾಗಿದೆ. ಅದೇ ರೀತಿ ಇದು ಸುಮಾರು 45 ಮೀಟರ್ ಉದ್ದ ಮತ್ತು 14 ಮೀಟರ್ ಎತ್ತರ ಇದೆ. ಇದರ ಶಿಲ್ಪಿ ವೈಜಯಂತಿ ಎಂಬುವರಾಗಿದ್ದಾರೆ. ಸ್ಪರ್ಧಾರ್ಥಿಗಳೇ, ಈ 3 ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ಕರೆಕ್ಟ್ ಆಗಿದೆ. ಡಿ ಮೇಲಿನ ಎಲ್ಲವೂ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದನ್ನ ಬಂಡೆಯನ್ನ ಕೊರೆದು ನಿರ್ಮಾಣ ಮಾಡಿರೋದು. ಇದರ ನೋಡಿ ಅದರ ವಿಸ್ತೀರ್ಣ ಹೇಳಿದ್ದೆ, ಅದು ಕೊಟ್ಟಿದ್ದಾರೆ. ಅದೇ ರೀತಿ ವೈಜಯಂತಿ, ಇದರ ಯಾರು ಶಿಲ್ಪಿ ಅಂದ್ರೆ ವೈಜಯಂತಿ. ಆ ಕಾರಣದಿಂದ ನಾನು ಅದೇ ಹೇಳ್ತಾ ಇರ್ತೀನಿ, ಯಾವಾಗಲೂ ನೀವು ಚಾಚು ತಪ್ಪದೆ ಪ್ರತಿಯೊಂದು ಸೆಂಟೆನ್ಸ್ ಅನ್ನ ಓದಬೇಕು ಸ್ಪರ್ಧಾರ್ಥಿಗಳೇ. ಮುಂದಿನ ಸ್ಲೈಡ್ ಹೋಗೋಣ. ಬೌದ್ಧ ಧರ್ಮದಲ್ಲಿ ಚೈತ್ಯ ಎಂದರೆ ಏನು ಅಂದ್ರೆ ಬೌದ್ಧರ ಆರಾಧನಾ ಮಂದಿರ ಅಥವಾ ಪ್ರಾರ್ಥನಾ ಸಭಾಂಗಣಕ್ಕೆ ಚೈತ್ಯ ಅಂತ ಕರಿತೀರಿ. ಅದೇ ವಿಹಾರ ಅಂದ್ರೆ ಏನು? ಭಿಕ್ಷುಗಳು ತಂಗುವ ತಾಣವನ್ನ ನಾವು ಏನಪ್ಪಾ ಅಂತೀವಿ ಅಂದ್ರೆ ವಿಹಾರ ಅಂತ ಕರಿತೀವಿ. ಇದಕ್ಕೆ ಬೌದ್ಧರ ಆರಾಧನಾ ಮಂದಿರ ಅಥವಾ ಪ್ರಾರ್ಥನಾ ಸಭಾಂಗಣ ಕರೆಕ್ಟ್ ಆನ್ಸರ್. 7ನೇ ಕ್ವಶನ್,
ಕರ್ನಾಟಕದ ಯಾವ ಜಿಲ್ಲೆಯು ಸನ್ನತಿಯಲ್ಲಿ ಬೌದ್ಧ ಸ್ತೂಪವು ಕಂಡುಬರುತ್ತದೆ? ನೋಡಿ ಸ್ಪರ್ಧಾರ್ಥಿಗಳೇ, ಇಲ್ಲಿ ನಾನು ಹೇಳಿದೆ ಕಲಬುರಗಿ ಜಿಲ್ಲೆ. ಅಲ್ಲಿ ಅವ್ನು ಯಾವ್ದು ಸ್ಥಳ ಆದ್ರೂ ಕೇಳ್ಬೋದು, ಜಿಲ್ಲೆ ಆದ್ರೂ ಕೇಳ್ಬೋದು. ಅವ್ನಿಗೆ ಯಾವುದೇ ರೀತಿ 360 ಆಂಗಲ್ ಅಲ್ಲಿ ಕೇಳಿದ್ರು ನೀವು ಆನ್ಸರ್ ಮಾಡೋ ಏನು ಕೇಪಬಿಲಿಟಿ ನಿಮ್ಮಲ್ಲಿರಬೇಕು. ಅದೇ ರೀತಿ ಮುಂದಿನ ಸ್ಲೈಡ್ ನೋಡೋಣ. ಅಮರಾವತಿ ಸ್ತೂಪಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಇದು ಶಾತವಾಹನರ ಕಾಲದ ಅತಿ ದೊಡ್ಡ ವಾಸ್ತುಶಿಲ್ಪ ನಿರ್ಮಾಣವಾಗಿದೆ. ಕರೆಕ್ಟ್ ಆಗಿದೆ. ಇದು ತನ್ನ ಮೃದು ಕೆತ್ತನೆಯ ಶೈಲಿಗೆ ಜಗತ್ ಪ್ರಸಿದ್ಧವಾಗಿದೆ. ಇದು ಕರೆಕ್ಟ್ ಇದೆ. ಇದು ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಸ್ತೂಪವಾಗಿದೆ. ಈ ಮೇಲಿನ 3 ಹೇಳಿಕೆಗಳು ಏನು ಕರೆಕ್ಟ್ ಆಗಿದೆ ಸ್ಪರ್ಧಾರ್ಥಿಗಳೇ. ಅದಕ್ಕೆ ಆನ್ಸರ್ ಬಂದು ಡಿ, ಎಲ್ಲವೂ ಸರಿಯಾಗಿವೆ. ಅದೇ ರೀತಿ 9ನೇ ಪ್ರಶ್ನೆ ನೋಡೋಣ. ಭಾರತೀಯ ಕಲಾ ಶೈಲಿಯಲ್ಲಿ ಯಾವ ಶೈಲಿಯು ಮೊದಲ ಬಾರಿಗೆ ಬುದ್ಧನನ್ನು ಪೂಜಾರ್ಹ ಮೂರ್ತಿಯನ್ನಾಗಿ ರೂಪಿಸಿತು? ಅಂದ್ರೆ ಅಮರಾವತಿ ಶಿಲ್ಪ ಶೈಲಿ. ಇದು ಅಮರಾವತಿ ಏನು ಅಂದ್ರೆ ಪ್ರಸ್ತುತ ಆಂಧ್ರದ ರಾಜಧಾನಿಯಾಗಿದೆ. ಅಮರಾವತಿ ಕಲೆ ಅಂತಾನೆ ಇದೆ ಸ್ಪರ್ಧಾರ್ಥಿಗಳೇ. ನಿಮಗೆ ನಾನು ಹೇಳಿದೆ ಮಥುರಾ ಕಲೆ, ಗಾಂಧಾರ ಕಲೆ ಮತ್ತೆ ಅಮರಾವತಿ ಕಲೆ. ಬುದ್ಧನನ್ನ ಈ 3 ರೀತಿಯಲ್ಲಿ ನಾವು ಏನು ಕಲೆ ಮತ್ತು ವಾಸ್ತುಶಿಲ್ಪ ಬಂದಾಗ 3 ಗಾಂಧಾರ ಕಲೆಯನ್ನು ನೋಡ್ತೀವಿ, ಮತ್ತೆ ಮಥುರಾ ಕಲೆಯನ್ನ ನೋಡ್ತೀವಿ, ಅಮರಾವತಿ ಕಲೆಯನ್ನ ನೋಡ್ತೀವಿ. ಇಲ್ಲಿ 3 ಒಂದೊಂದು ರೀತಿಯಾಗಿ ಬುದ್ಧರನ್ನ ಚಿತ್ರಿಸಲಾಗಿದೆ. ಸ್ಪರ್ಧಾರ್ಥಿಗಳೇ ನೋಡಿ, ಈಗ ನಾನು ಏನಪ್ಪಾ ಶಾತವಾಹನಕ್ಕೆ ಸಂಬಂಧಪಟ್ಟಂತ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ದೀನಿ. ಇದರಲ್ಲಿ ಏನೆಲ್ಲ ಕ್ವಶನ್ಸ್ ಇದೆ ಅಂದ್ರೆ ಪ್ರತಿಯೊಂದಕ್ಕೂ 10, 12, 8 ಅಂದ್ರೆ ನಾನು ಯಾವುದೇ ಒಂದು ಟಾಪಿಕ್ ತಗೊಂಡಾಗ ಅದಕ್ಕೆ ಅಷ್ಟು ಕ್ವಶನ್ಸ್ ಇರುತ್ತೆ ಸ್ಪರ್ಧಾರ್ಥಿಗಳೇ. ಇದಕ್ಕೆ ಬಿಟ್ಟು ಎಕ್ಸಾಮಿನರ್ ಎಲ್ಲಿ ಕೇಳಕ್ ಬರುತ್ತೋ ಗೊತ್ತಿಲ್ಲ ನನಗೆ. ಇನ್ನು ಬೇರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಸಿಗುತ್ತಾ ನೋಡಿ, ಸಿಕ್ಕಿದ್ರೆ ಅದನ್ನೇ ಸ್ಟಡಿ ಮಾಡಿ. ಬಟ್ ನಾನು ಕೊಟ್ಟಿರೋ ನೋಟ್ಸು ಅಥವಾ ನನ್ನ ಕ್ಲಾಸು 99.99% ಅಕ್ಯುರಸಿಯನ್ನು ಹೊಂದಿರುತ್ತೆ. ಇದರಿಂದ ಆಚೆಗೆ ಎಲ್ಲೋ ರೇರೆಸ್ಟ್ ಕ್ವಶನ್ ಆಗುತ್ತೆ ಹೊರತು ಇಷ್ಟು ಕ್ವಶನ್ಸ್ ನೀವು ಇಷ್ಟನ್ನ ನಾನೇ ಬರೆದಿರೋ ಕರ್ನಾಟಕ ಹಿಸ್ಟ್ರಿ ಪುಸ್ತಕವನ್ನು ಓದಿದ್ರೆ ಎಲ್ಲ ಸಿಗುತ್ತೆ ಸ್ಪರ್ಧಾರ್ಥಿಗಳಿಗೆ. ನಿಮಗೆ ಅದೇನೋ ಹೇಳ್ತಾರಲ್ಲ, ಸುಳಿದ ಬಾಳೆಹಣ್ಣಿನಂದಲ್ಲಿ ಹಂಗೆ ನಿಮ್ಗೆ ರೆಡಿಮೇಡ್ ಫುಡ್ ಕೊಟ್ಟಿದ್ದೀನಿ. ಬಟ್ ಎಲ್ಲೂ ಸ್ಕಿಪ್ ಮಾಡಕ್ ಹೋಗಿಲ್ಲ ನಾನು. ಯಾವುದೇ ರೀತಿ ಕ್ವಶನ್ಗಳನ್ನ ಸ್ಕಿಪ್ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ಎಲ್ಲ ಕವರ್ ಆಗಿದೆ. ಆ ಕಾರಣದಿಂದ ಇನ್ನು ಯಾರೆಲ್ಲ ಬೈ ಮಾಡಿಲ್ಲ ಪುಸ್ತಕವನ್ನ ಬೈ ಮಾಡಿ. ನಾನು ಬರೆದಿರೋ 5 ಪುಸ್ತಕಗಳಿಗೆ ರಿವ್ಯೂ 10/10 ಕೊಡ್ತಾ ಇದ್ದೀನಿ. ನಾನು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ಬೇಕಿದ್ರೆ ನೀವು ಪುಸ್ತಕ ಮಳಿಗೆಗೆ ಹೋಗಿ ಎಲ್ಲ ಆಥರ್ಸನ್ನ ಕಂಪ್ಯಾರಿಸನ್ ತಗೊಂಡು ಬುಕ್ಕನ್ನು ಬೈ ಮಾಡಿ. ಈ ಪುಸ್ತಕಗಳನ್ನು ಓದೋದ್ರಿಂದ ನಿಮಗೆ ನಾಲೆಡ್ಜು ಇಂಪ್ರೂವ್ಮೆಂಟ್ ಆಗುತ್ತೆ. ಮತ್ತು ಯಾವ ರೀತಿ ಎಕ್ಸಾಮನ್ನು ನಾವು ಟ್ಯಾಕಲ್ ಮಾಡಬೇಕು ಅನ್ನೋದು ಎಲ್ಲರಿಗಿಂತ ವಿಭಿನ್ನ ಶೈಲಿಯಲ್ಲಿ ಯೋಚನೆ ಮಾಡಿ ನೀವು. ಅರ್ಥ ಆಯ್ತಾ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕನ್ನಡ ಮಾಡಬೇಕಾಗಿತ್ತು ಸ್ಪರ್ಧಾರ್ಥಿಗಳೇ. ಈಗ ಈ ಚಾಪ್ಟರ್ ಮುಗಿಸ್ಬಿಡೋಣ. ಯಾಕಂದರೆ ಇನ್ನೂ ಜ್ಞಾನಪೀಠ ಪ್ರಶಸ್ತಿಗಳು ಬಂದು 2 ಆಗಿದೆ. ಈಗ ಕುವೆಂಪು ಅವರದಾಗಿದೆ ಮತ್ತು ದ ರಾ ಬೇಂದ್ರೆದ ಆಗಿದೆ. ಇನ್ನು ಶಿವರಾಮ ಕಾರಂತರದ್ದು ಮಾಡಬೇಕಿದೆ. ತದನಂತರ ಮಾಸ್ತಿ ವೆಂಕಟೇಶ್ ಅಯ್ಯರ್, ಯು ಆರ್ ಅನಂತಮೂರ್ತಿ, ಚಂದ್ರಶೇಖರ ಕಂಬಾರ, ಗಿರೀಶ್ ಕಾರ್ನಾಡಿ, ಈ ಟೋಟಲ್ 8 ಜನದಲ್ಲಿ 2 ಆಗಿದೆ. ಇನ್ನೂ ನಾನು ಮಾಡೋದಿದೆ. ಆ ಕಾರಣದಿಂದ ಇವತ್ತು ಈ ಒಂದು ಚಾಪ್ಟರ್ ಮುಗಿದ್ಬಿಡ್ಲಿ ಅಂತ ಹೇಳಿ ಇವತ್ತು ಈ ಟಾಪಿಕನ್ನು ತಗೊಂಡೆ. ಎಲ್ಲರಿಗೂ ನನ್ನನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದೇ ರೀತಿ ಬೆಂಬಲಿಸಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಸ್ಪರ್ಧಾರ್ಥಿಗಳೇ.